ಹ್ಮ್ ಏ, ಸರ್. ಇವಾಗ ಆಕ್ಚುಲಿ ಅಕಾರ್ಡಿಂಗ್ ಟು ಇಂಡಿಯನ್ ಆಯುರ್ವೇದ 3 ಮಲ 6 ಜಲ. ಸರಿ, ಸಾಮಾನ್ಯವಾಗಿ ಎಲ್ರು 3 ಹೊತ್ತು ಊಟ ಮಾಡ್ತಿರ್ತಾನೆ. ಹ್ಞೂ ಸರ್. ಮತ್ತೆ ಎಷ್ಟು ನೀವು ಇನ್ಪುಟ್ ಕೊಡ್ತೀರೋ ಅಷ್ಟು ಔಟ್ಪುಟ್ ಆಗ್ಬೇಕು, ಅದು ಆರೋಗ್ಯದ ಗುಟ್ಟು. ಹ್ಞೂ ಸರ್. ಓಕೆ, ಯಾವಾಗ ಹೊಟ್ಟೆಗೆ ನೀವು ಹಿಟ್ ಹಾಕ್ತೀರಿ ಅಂದ್ರೆ ಊಟ ಕೊಡ್ತೀರಿ, ನೆನ್ನೆ ಅಥವಾ ಬೆಳಿಗ್ಗೆ ಏನಾದ್ರು ನೀವು ನಾಷ್ಟ ಮಾಡಿದ್ರೆ ಮಧ್ಯಾಹ್ನ ಊಟ ಆದ ತಕ್ಷಣ ನೀವು ವಾಶ್ರೂಮ್ ಹೋಗ್ತೀರಾ ಅಂದ್ರೆ ಮಧ್ಯಾಹ್ನ ಊಟ ಮಾಡಿದ್ದು ವಾಶ್ರೂಮ್ ಅಲ್ಲಿ ಹೋಗೋದಿಲ್ಲ. ಬೆಳಿಗ್ಗೆ ಏನ್ ನಾಷ್ಟ ಮಾಡಿದ್ರಿ ಅದು ಡೈಜೆಸ್ಟ್ ಆಗಿ ವೇಸ್ಟ್ ಫೀಕಲ್ ಮ್ಯಾಟರ್ ಮಾತ್ರ ಹೊರಗೆ ಹೋಗೋದು. ಅರ್ಥ ಆಯ್ತು? ಇವಾಗ ರೊಟ್ಟಿ ಹ್ಞೂ ಸರ್. ಮುದ್ದಿ ಊಟ ಮಾಡಿರ್ತೀರ ಅಂತ ತಿಳ್ಕೊಳ್ಳಿ. ಇನ್ನೂ ಸಿಂಪಲ್ ಹೇಳ್ತೀನಿ. ಈ ಸಿಸ್ಟಮ್ ಬರೋಕ್ಕಿಂತ ಮುಂಚೆ ಯಾರಿಗೆಲ್ಲ ಕಾಫಿ ಟೀ ಕುಡಿ ಅಭ್ಯಾಸ ಇತ್ತು? ನಮಗೂ ಐತ್ರಿ ಸರ್. ಯಾರೋ ನಿಮ್ಗೂ ಇತ್ತು? ಓಕೆ, ಯಾರಿಗೆಲ್ಲ ಇತ್ತು ಸ್ವಲ್ಪ ಹಿಂಗೆ ಹೇಳಿ. ನಮಗೂ ಐತ್ರಿ ಸರ್. ನಿಮ್ಗೂ ಇತ್ತು. ಓಕೆ, ಸರಿ. ಮನು ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೀವು ಎಸ್ ಸರ್. ಟೀ ಕಾಫಿ ಕುಡಿದು ಸಪೋಸ್ ಪಾಸ್ ಮಾಡಕ್ ಹೋದ್ರೆ, ಯೂರಿನ್ ಪಾಸ್ ಮಾಡಕ್ ಹೋದ್ರೆ ಟೀ ಕಾಫಿ ಹೋಗ್ತಿತ್ತ? ಇಲ್ಲ ಸರ್. ಹ್ಮ್, ಹೌದಾ ವಿನೋದ ಮೇಡಮ್? ಇಲ್ಲ ಸರ್, ಟೀ ಕಾಫಿ ಹೋಗಲ್ಲ ಸರ್. ಮತ್ತೆ ಏನಾಗುತ್ತೆ? ಅದು ಇದು ಫ್ಯಾಟ್ ಇದು ಹೋಗುತ್ತೆ ಸರ್, ಅದು ಫ್ಯಾಟ್ ಹೋಗುತ್ತೆ ಸರ್, ಅದು ನೀರಂಗ್ ಹೋಗುತ್ತೆ ಸರ್. ಅಂದ್ರೆ ದೇಹದಲ್ಲಿರ್ತಕ್ಕಂಥ ಕಲ್ಮಶಗಳು, ವೇಸ್ಟ್ ಮಟೀರಿಯಲ್ ನಿಮ್ಮ ದೇಹದಿಂದ ಬ್ಯಾಡ್ ವಾಟರ್ ಮುಖಾಂತರ ಹೊರಗೆ ಹೋಗುತ್ತೆ. ಹೌದಾ ಕಲ್ಪನಾ ಮೇಡಮ್? ಟೀ ಕಾಫಿ ಕುಡಿದ ತಕ್ಷಣ ನೀವು ಹೊರಗೆ ಹೋದ್ರೆ ಕಾಫಿ ಟೀ ಹೋಗುತ್ತಾ? ಇಲ್ಲ. ಇಲ್ಲ ತಾನೆ? ರೈಟ್. ಇವಾಗ ಒಂದು ಕೆಲಸ ಮಾಡಿ, ಈ ಮ್ಯಾಂಗೋ ಜ್ಯೂಸ್ ಅಂತ ಬರುತ್ತಲ್ಲ, ಅದೇನ ಟೂಟಿ ಫ್ರೂಟಿ, ಓಕೆ, ಅದನ್ನ ಚಿಕ್ಕ ಮಕ್ಕಳಿಗೆ ಕುಡಿಸ್ಬಿಟ್ಟು ನಿಮ್ಮ ತಾಯಿ ಮುಂದೆ ಕರ್ಕೊಂಡೋಗಿ ನಿಲ್ಸಿ. ಹಾ, ಆ ಪಾಪು ಚಿಚ್ಚಿ ಮಾಡಿದ್ರೆ ನೋಡು ಮಮ್ಮಿ ಟೂಟಿ ಫ್ರೂಟಿ ಬಂತ ಅಂತ ಕೇಳು. ಹೌದಾ? ಹಾ. ಸೊ ನೀವು ಊಟ ಮಾಡ್ತೀರಿ ಅದು ಡೈಜೆಸ್ಟ್ ಆಗ್ಬೇಕು ಅಂದ್ರೆ, ಸಪೋಸ್ ವೆಜಿಟೇಬಲ್ ಅಂದ್ರೆ ವೆಜಿಟೇರಿಯನ್ ಆಗಿದ್ರೆ ಇಟ್ ಟೇಕ್ಸ್ ಇಟ್ಸ್ 4 ಅವರ್ಸ್. ಸಪೋಸ್ ಫಿಶ್ ಅಥವಾ ಚಿಕನ್ ಈ ತರ ನೀವು ಊಟ ಮಾಡಿದ್ರೆ ಇಟ್ ಟೇಕ್ಸ್ 8 ಅವರ್ಸ್. ಇನ್ ಕೇಸ್ ನೀವು ರೆಡ್ ಮೀಟ್ ನ ಊಟ ಮಾಡಿದ್ರೆ ಕಂಪ್ಲೀಟ್ ಡೈಜೆಸ್ಟ್ ಆಗ್ಲಿಕ್ಕೆ ಇಟ್ ಟೇಕ್ಸ್ ಇಟ್ಸ್ 72 ಅವರ್ಸ್. ಮಟನ್ ಬೀಫ್ ಈ ತರ ಊಟ ಮಾಡಿದ್ರೆ ಅದು ಕಂಪ್ಲೀಟ್ ಡೈಜೆಸ್ಟ್ ಆಗಿ ದೇಹದಿಂದ ಆಚೆ ಹೋಗ್ಬೇಕಂದ್ರೆ 72 ಗಂಟೆ ಬೇಕು. ಊಟ ಮಾಡಿದ ತಕ್ಷಣ ಅಲ್ಲಿ ಹೋಗಲ್ಲ. ನೀವು ನಾನ್ ವೆಜ್ ಊಟ ಮಾಡ್ತೀರಾ? ಮಟನ್ ತಿನ್ನಂಗಿಲ್ರಿ, ಚಿಕನ್ ಅದು ರೇರ್ ರೀ, ಬಟ್ ವೆಜ್ ಓನ್ಲಿ ವೆಜ್. ಸೊ ಮಧ್ಯಾಹ್ನ ಸಪೋಸ್ ಚಿಕನ್ ಊಟ ಮಾಡಿ ವಾಶ್ರೂಮ್ ಹೋದ್ರೆ ಅಲ್ಲಿ ಚಿಕನ್ ಪೀಸ್ ಬರ್ತಾವ? ಇಲ್ಲ. ರೈಟ್. ಇದನ್ನ ನಿಮ್ಮ ತಾಯಿಗೆ ತಿಳಿಸ್ಕೊಡ್ಬೇಕು. ಮಮ್ಮಿ ನೀನ್ ಟೀ ಕುಡಿತೀಯಲ್ಲ, ಟೀ ಕುಡ್ಬಿಟ್ಟು ಹೋಗ್ಬಾ, ಟೀ ಹೊರ ಬರ್ತಾ ನೋಡುವ ಅಂತ ಕೇಳಿ. ಯಾರಿಗೆಲ್ಲ ಅರ್ಥ ಆಯ್ತು? ಕರೆಕ್ಟ್ ಮನ? ಎಸ್ ಸರ್. ನೋಡಿ, ಇಷ್ಟು ಮುಗ್ಧರು ಇದಾರೆ ನಮ್ಮ ಜನ. ಅಂದ್ರೆ ಊಟ ಮಾಡಿದ ತಕ್ಷಣ ವಾಶ್ರೂಮ್ಗೆ ಹೋಗ್ತೀಯಾ, ಅದು ಕಂಪ್ಲೀಟ್ ಉಂಡದ್ದೆಲ್ಲ ಹೊರಗೋಗ್ಬಿಡುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೋ, ಹಂಗಿಲ್ಲ. ನಾನು ಬೈತಿದ್ದೀರಿ. ಹೇಳ್ರಿ ಗೌಡ್ರೆ. ನಾನು ಬೈತಿದ್ದೀನಿ ನಮ್ಮವ್ರಿಗೆ. ಏನಂತ? ಊಟ ಮಾಡಿದ ಕೂಡ್ಲೆ ಹೋಗ್ತಿರಲ್ರಿ ಅಂತ ಹೇಳಿ. ಅದು ಹಂಗೆ ಇರೋದು, ಅದು ಇರೋದೇ ಹಂಗೆ. ಯಾವಾಗ ನೀವು ಹೊಟ್ಟೆಗೆ ಹಾಕ್ತೀರಿ, ಹೊಟ್ಟೆಗೆ ಅದು ಏನು ಒಳಗಡೆ ಡೆಪಾಸಿಟ್ ಆಗಿರುತ್ತೆ, ಅಲ್ಲಿ ಪ್ರೆಷರ್ ಬೀಳುತ್ತೆ. ಜೊತೆಗೆ HCl ಗ್ಯಾಸ್ ಅದನ್ನ ಪುಷ್ ಮಾಡುತ್ತೆ. ಬೇಕಿದ್ರೆ ನೋಡಿ, ಇವಾಗಂತೂ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಈ ಯಜಮಾನ್ರು ಊಟ ಮಾಡ್ತಾ ಇರ್ಬೇಕಾದ್ರೆ ತೊಡಿ ಮ್ಯಾಕೆ ಎತ್ತಿ ಬರ್ರ ಅಂತ ಮುಗಿಸ್ಬಿಡ್ರ ಊಟ ಮಾಡಕ್ರ. ಯಾರಲ್ಲ ನೋಡಿರಿ? ಹೌದೇನ್ರಿ ಸಿದ್ದಪ್ಪ ನಗಿರಿ? ಹೌದ್ ತಾನೆ? ಇವ್ರು ವಿನೋದ ಮೇಡಮ್ ನೋಡಿರ್ತಾರೆ, ಹೌದೇನ್ರಿ? ಊಟ ಮಾಡ್ತಾ ಇರ್ಬೇಕಾದ್ರೆ ಆ HCl ಗ್ಯಾಸ್ ಥ್ರೂ ಡಕಾರ್ ಮುಖಾಂತರ ಹೊರ ಬರ್ಬೋದು, ಬರ್ರ ಅಂತ. ಇಲ್ಲ ಕೆಳಗ ಬರ್ರ ಅಂತ ಹೊರ ಹೋಗ್ಬೋದು. ಅರ್ಥ ಆಯ್ತು? ಅದು
ದೇವ್ರು ಕೊಟ್ಟ PP ಆರೋಗ್ಯದ ಲಕ್ಷಣ ಅಂತಿದ್ರು. ಯಾರೆಲ್ಲ ನೆನಪೈತಿ ದೇವ್ರು ಕೊಟ್ಟ PP? ಹ್ಮ್ ಅಯ್ಯಯ್ಯ, ಇದನ್ನೆಲ್ಲ ಹೇಳ್ಬೇಕ ನಾನು? ಹ್ಮ್ ಹ್ಮ್ ಓಕೆ ಸರಿ. ಸೊ 3 ಹೊತ್ತು ಊಟ ಮಾಡ್ತೀರಿ ಅಂದ್ರೆ 3 ಹೊತ್ತು ನಿಮ್ದು ಔಟ್ಪುಟ್ ಚೆನ್ನಾಗಿರ್ಬೇಕು, ಆವಾಗಲೇ ಆರೋಗ್ಯ ನಿಮ್ದು ಸೂಪರ್ ಆಗಿದೆ ಅಂತ ಅರ್ಥ. ಎಷ್ಟೋ ಜನಕ್ಕೆ ಸರಿಯಾಗಿ ಹಸುವಾಗಲ್ಲ, ಹಸುವಾಗಿದ್ದು ಹಸುವಾದ್ರೂ ಕೂಡ ಅವ್ರಿಗೆ ಊಟ ಮಾಡಿದ್ದು ಡೈಜೆಷನ್ ಆಗಲ್ಲ, ಡೈಜೆಷನ್ ಆಗಿದ್ದು ಆಚೆ ಬರಲ್ಲ. ಹಸುವಾಗಿಲ್ಲ ಅಂತ ಒಂದ್ ಮಾತ್ರೆ ತಗೊಳ್ತಾರೆ, ಡೈಜೆಷನ್ ಆಗಿಲ್ಲ ಅಂತ ಅದಕ್ಕೊಂದು ಮಾತ್ರೆ ತಗೊಳ್ತಾರೆ, ಆಚೆ ಬಂದಿಲ್ಲ ಅಂತ ಮತ್ತೆ ಅದಕ್ಕೊಂದು ಮಾತ್ರೆ ತಗೊಳ್ತಾರೆ. ಕರೆಕ್ಟ್ ತಾನೆ? ರೈಟ್. ಸೊ ಮಮ್ಮಿ ಹೇಳಿ, ಊಟ ಯಾವಾಗ ಮಾಡ್ತೀವಿ, ಊಟ ಮಾಡಿದ ತಕ್ಷಣ ನಮ್ಮ ಹೊಟ್ಟೆ ಒಳಗಿರ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆಸಿಡ್ ಅದೇನ್ ಮಾಡುತ್ತೆ, ಯಾರೆಲ್ಲ JCB ನೋಡಿರಿ? JCB JCB ವರ್ಕ್ ಆಗೋದು ಅಷ್ಟು ಶಕ್ತಿ ಎಲ್ಲಿದೆ ಮತ್ತೆ ಅದಕ್ಕೆ? ಯಾರಿಗೂ ಗೊತ್ತಿಲ್ಲ, ರೈಟ್? ಸೊ ಅದು ಅಲ್ಲಿ ಕೆಲವೊಂದು ಪೈಪ್ ನಲ್ಲಿ ಆಯಿಲ್ ಇರುತ್ತೆ, ಆಯಿಲ್. ಸೊ ಆಯಿಲ್ ನ ಹೆಂಗೆ ಪ್ರೆಷರ್ ಆಗಿ ಅದರಲ್ಲಿ ತಳ್ಳುತ್ತೋ ಅಷ್ಟು ಹೆವಿ ವರ್ಕ್ ಅನ್ನ ಅದು ಮಾಡೋಕೆ ಹೆಲ್ಪ್ ಮಾಡುತ್ತೆ. ನೀವು ಇನ್ನೊಂದು, ನೀವು ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ, ಈ ಕಾರ್ ಅಥವಾ ಜೀಪ್, ಓಕೆ, ಅದ್ರ ಕೆಳಗಡೆ ಅಂದ್ರೆ ಆ ಗಾಲಿ ಕೆಳಗಡೆ ಈ ಏನಂತ ನಾವು ಬಲೂನ್ ಇಟ್ಬಿಟ್ಟು ಅದಕ್ಕೆ ಏರ್ ಹಾಕಿ, ಬಲೂನ್ ಸರಿ, ಆ ಬಲೂನ್ಗೆ ನೀವು ಹೆಂಗೆ ಏರ್ ಹಾಕ್ತಿರೋ ಆ ಕಾರ್ನ ಮ್ಯಾಕ್ ಎತ್ಬಿಡುತ್ತೆ. ಗಾಳಿಗೆ ಅಷ್ಟೊಂದು ಪವರ್ ಇದೆ, ರೈಟ್? ಹಂಗೆ ಆಯಿಲ್ ಒಂದು ವ್ಯಾಕ್ಯೂಮ್ ಕಂಡೀಷನ್ ಏನು ವರ್ಕ್ ಆಗುತ್ತೆ ಅದಕ್ಕೆ ಅಷ್ಟೊಂದು ಶಕ್ತಿ ಆಗುತ್ತೆ. ಸೊ JCB ಅದಕ್ಕೆ ಅಷ್ಟು ಈಸಿಯಾಗಿ ಕೆಲಸ ಮಾಡೋದು, ಅಂಡರ್ಸ್ಟ್ಯಾಂಡ್? ಹಂಗೆ ನಮ್ದು ಈ ಒಂದು ನಮ್ಮ ಬಾಡಿ, ನಮ್ಮ ದೇಹ ಕೂಡ ವ್ಯಾಕ್ಯೂಮ್ ಅಂದ್ರೆ ಕನ್ನಡ ಏನಂತಾರೆ, ಯಾರು ಹೇಳ್ತೀರಿ? ಇವಾಗ ಹಾಸ್ಪಿಟಲ್ ಅಲ್ಲಿ ಯಾರಾದ್ರೂ ನೀವು ನೋಡಿ, ಮನುಬಾಯಿ ಮೇಡಮ್ ಗೊತ್ತಾರೆ? ಮನು ಮೇಡಮ್ ಓಕೆ, ಸಲೈನ್ ಹಾಕಿರ್ತೀವಿ, ನೀವು ಮರ್ತ್ ಬಿಟ್ಟು ಅದಕ್ಕೆ ಮೇಲೆ ಏರ್ ಔಟ್ ಮಾಡಿರಲ್ಲ, ಓಕೆ? ಯಾವ್ದಕ್ಕೆ? ಆ ಸಲೈನ್ ಬಾಟ್ಲಿಗೆ ಮೇಲ್ಗಡೆ ಒಂದು ಪಿನ್ ಚುಚ್ತಾರಲ್ವಾ, ಅದು ಯಾರೋ ಕರೆದು ಬಿಟ್ರು ಅಂತೇಳಿ ನೀವು ಮೇಲ್ಗಡೆ ಪಿನ್ ಚುಚ್ಚಲಿಲ್ಲ, ಬಟ್ ಸಲೈನ್ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಬಂದು ನೋಡಿದಾಗ ಆ ಒಂದು ಯಾವುದು ಬಾಟಲ್ ಹಿಂಗೆ ಅಪ್ಪಚ್ಚಾಗಿರುತ್ತೆ ನೋಡಿ. ಸರ್ ಅಪ್ಪಚ್ಚಿನೂ ಆಗಿರ್ತದೆ, ಒಂದೊಂದ್ಸಲ ಬ್ಲಡ್ ಕೂಡ ರಿವರ್ಸ್ ಮ್ಯಾಲ್ ಬಂದಿರುತ್ತೆ ಸರ್. ಹೌದ್ ತಾನೆ? ಹೊಡಿಲಿಲ್ಲ ಅಂದ್ರೆ ಹೌದು. ಸೊ ಅಂದ್ರೆ ನಮ್ಮ ಇವಾಗ ನೋಡಿ, ಇನ್ನೂ ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಇವಾಗ ಸ್ವಾಮಿ ಹೇಳ್ತಾರೆ, ಒಂದು ಬೈಕಿಗೆ ಒಂದು ಸಣ್ಣ ಒಂದು ಮುಳ್ಳು ಅಥವಾ ಪಿನ್ ಚುಚ್ಚಿದ್ರೆ ಪಂಚರ್ ಆಗ್ಬಿಡುತ್ತೆ, ಹೌದಾ? ಪಂಚರ್ ಆಗ್ಬಿಡುತ್ತೆ. ಅದೇ ಈ ಮಾನವ ದೇಹ 9 ತೂತುಗಳು ಇದ್ರೂ ಕೂಡ ಪಂಚರ್ ಆಗಲ್ಲ. ಯಾರಿಗೆಲ್ಲ ಅರ್ಥ ಆಗ್ತೈತಿ? ರೈಟ್? ಸೊ ನಮ್ಮ ದೇಹ ಅದೊಂದು ವ್ಯಾಕ್ಯೂಮ್ ತರ ವರ್ಕ್ ಆಗೋದ್ರಿಂದ ಈ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ, ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಮಾತ್ರ ಗಾಳಿ ಆಡೋದು, ಇನ್ನು ಬೇರೆ ಯಾವುದೇ ಜಾಗದಲ್ಲೂ ಗಾಳಿ ಆಡಲ್ಲ. ಸಪೋಸ್ ಬೇರೆ ಜಾಗದಲ್ಲಿ ಗಾಳಿ ಎಂಟ್ರಿ ಆಯ್ತಂದ್ರೆ ಅದು ಲಂಗ್ಸಿಗೆ ಬಂದ್ಬಿಟ್ಟು ಕ್ಲಿಯರ್ ಆಗುತ್ತೆ, ಹೌದಾ ಮನು ಮೇಡಮ್? ಎಸ್. ಓಕೆ, ನಾ ಎಲ್ಲೋ ಹೋಗ್ಬಿಟ್ಟೆ. ಬೆಳಿಗ್ಗೆ ಊಟ ಮಾಡಿದ್ರೆ ಕಕ್ಕ ಮಾಡ್ತೀನಿ ಅಂತ ಹೇಳಿದ್ರು, ನಾ ಎಲ್ಲೆಲ್ಲೋ ಹೋಗ್ಬಿಟ್ಟೆ. ಇವಾಗ ಅರ್ಥ ಆಯ್ತು ಕಲ್ಪನಾ ಮೇಡಮ್? ಹಾ ಓಕೆ ಸರ್, ಅರ್ಥ ಆಯ್ತು. ಓಕೆ, ಅದೇ ಕರೆಕ್ಟ್. ನಾಷ್ಟ ಮಾಡಿದ ತಕ್ಷಣ ವಾಶ್ರೂಮ್ಗೆ ಹೋಗ್ಬೇಕು, ಊಟ ಮಾಡಿದ್ರೆ ವಾಶ್ರೂಮ್ಗೆ ಹೋಗ್ಬೇಕು, ಅದು ಪ್ರಕೃತಿಯ ನಿಯಮ. ಸರಿ? ಓಕೆ ಸರ್. ಡೈಜೆಷನ್ ಆಗ್ಬೇಕು ಅಂದ್ರೆ ವೆಜಿಟೇರಿಯನ್ ಊಟ ಮಾಡಿದ್ರೆ 4 ತಾಸು ಬೇಕು. ನಾನ್ ವೆಜ್ ಊಟ ಮಾಡಿದ್ರೆ, ನಾನ್ ವೆಜ್ ಆಕ್ಚುಲಿ ನಮ್ದು ಊಟನೇ ಅಲ್ಲ. ಈ ಒಂದು ಈ ಪೌಲ್ಟ್ರಿ ಫುಡ್ಸ್ ಅಂದ್ರೆ ಚಿಕನ್, ಅದು ಕೂಡ ನಮ್ಮ ದೇಹಕ್ಕೆ ಒಳ್ಳೇದಲ್ಲ. ಹಾಲು, ಮೀನು, ಮೊಟ್ಟೆ ಇವು 3 ಬಿಟ್ರೆ ಬೇರೆ ಇನ್ನೆಲ್ಲ ಏನು ಇದಾವೆ ಅವು ಯಾವ ನಮ್ಮ ದೇಹಕ್ಕೆ ಒಳ್ಳೇದಲ್ಲ. ಇದು ನಾನಲ್ಲ ಹೇಳಿದ್ದು, ಒಬ್ಬ ನೊಬೆಲ್ ಪ್ರೈಸ್ ವಿನ್ನರ್ ಡಾಕ್ಟರ್, ಹೆಸರು ಬೇಡ. ಓಕೆ ರೈಟ್, ಸರಿ. ಮತ್ತೇನ್ ಚೆನ್ನಾಗಿ ಅನಿಸ್ತಾ ಇದ್ರಿ ಕಲ್ಪನಾ ಮೇಡಮ್?